ವಾಟರ್ ಪ್ರೂಫಿಂಗ್ ಮಾಡುವಂತಹ ವಿಧಾನಗಳು. ಮೊದಲನೇದಾಗಿ ಎಲ್ಲ ಕ್ಲೀನಾಗಿ ಉಜ್ಜಿಬಿಟ್ಟು ಎಲ್ಲ ಏನು ಕಸ ಗಿಸ ಇದ್ದರೆ ಎಲ್ಲ ಅದನ್ನು ಕಿತ್ತಬೇಕು. ಕಿತ್ತಾದಮೇಲೆ ಚೆನ್ನಾಗಿ ತೆಗೆದು ಎಲ್ಲ ಕ್ಲೀನು ಕಸ ಕಡ್ಡಿ ಏನೂ ಇರ್ಬೋದು ಎಲ್ಲ ಕ್ಲೀನಾಗಿ ಕೆರಿಬೇಕು. ತೆಗೆದು ಇಡಬೇಕು. ಮೊದಲನೇದಾಗಿ ಈಗ ನಾವು ಕ್ಲೀನ್ ಮಾಡಿದ್ರೇ ಹಿಡ್ಕೊಳ್ಳೋದು. ಇಲ್ಲಾಂತಂದರೆ ವಾಟರ್ ಪ್ರೂಫಿಂಗ್ ಮಾಡಿದರೆ ಹಿಡ್ಕೊಳ್ಳಲ್ಲ. ಈಗ ಇದೆಲ್ಲ ಸ್ವಲ್ಪ ಕ್ಲೀನಾಗಿ ಮಿಕ್ಸಿಂಗ್ ಮಾಡ್ಕೋಬೇಕು. ಮಾಡ್ಕೊಂಡು ಆಲ್ರೆಡಿ ಈಗ ಎಲ್ಲ ಕೆರೆದು ಕಸ ಎಲ್ಲ ಗುಡಿಸಿ ಕ್ಲೀನಾಗಿ ಒರೆಸಾಗಿದೆ. ಈಗ ಚೆನ್ನಾಗಿ ಮಿಕ್ಸಿಂಗ್ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಇದನ್ನು ಕ್ಲೀನಾಗಿ ಕೋಟಿಂಗ್ ಮಾಡಬೇಕು. ಮೊದಲನೇ ಕೋಟಿಂಗ್ ಇದು ಕರೆಕ್ಟಾಗಿ ಗೆರೆ ಥರ ಬಿಟ್ಟು ಮಾಡಬಾರ್ದು. ಕ್ಲೀನಾಗಿ ಮಾಡಬೇಕು. ಮೊದಲನೇ ಕೋಟಿಂಗು ಪಾಲಿಮರ್ ಮಿಕ್ಸ್ ಮಾಡಿ ಪೌಡರ್ ಮತ್ತು ಪಾಲಿಮರ್ ಮಿಕ್ಸ್ ಮಾಡಿಕೊಂಡು ಮೊದಲನೇ ಕೋಟಿಂಗ್ ಮಾಡ್ತಾಯಿದ್ದೀವಿ. ಇವಾಗ ಆಲ್ರೆಡಿ ಇಷ್ಟ ಆಗಿದೆ. ಈಗ ನಮ್ಮವರು ಮಾಡ್ತಾಯಿದ್ದಾರೆ ಕ್ಲೀನಾಗಿ. ಈ ಥರ ಮೊದಲನೇದಾಗಿ ಸ್ವಲ್ಪ ಚೆನ್ನಾಗಿ ತೆಳುವಾಗಿ ಮಾಡ್ಕೋಬೇಕು. ತೆಳುವಾಗಿದ್ದರೆ ಏನೋ ಚಿಕ್ಕ ಸಣ್ಣ ಪುಟ್ಟ ಹೋಲ್ಗಳಿದ್ದರೆ ಇರ್ತವೆ. ಹೋಲೆಲ್ಲ ಕ್ಲೀನಾಗಿ ಫಿಲ್ ಆಗುತ್ತೆ. ಸ್ವಲ್ಪ ತೆಳುವಿದ್ದರೆ, ಸ್ವಲ್ಪ ಮಂದ ಇದ್ದರೆ ಹೋಲೆಲ್ಲ ಕ್ಲೀನಾಗಿ ಫಿಲ್ ಆಗಲ್ಲ. ಹಾಗಾಗಿ ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು. ಅದಾದಮೇಲೆ ಏನಂದರೆ ಕಸ ಕಡ್ಡಿಗಳು ಇರಬಾರ್ದು. ಕಸ ಕಡ್ಡಿಗಳಿದ್ದರೆ ಏನಾಗುತ್ತೆ, ಅದು ಬಬ್ಬೆ ಥರ ಹಾಗೇ ಇರುತ್ತೆ. ಆಮೇಲೆ ಏನಾಗುತ್ತೆ, ಕಿತ್ಕೊಂಡು ಸ್ವಲ್ಪ ಕಿತ್ಕೊಂಡು ಎಲ್ಲ ಹಾಳಾಗೋಗ್ಬಿಡುತ್ತೆ ಒಂದು ವರ್ಷದಲ್ಲೇ. ಹಾಗಾಗಿ ಮೊದಲನೇದು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡು ಮಾಡಬೇಕು. ಯಾಕಂತಂದರೆ ಇದು ಸ್ವಲ್ಪ ಏನೋ ಎಡವಟ್ಟು ಮಾಡ್ಕೊಂಡ್ರೆ ಮೋಳೆಲ್ಲ ಕೆಳಗಡೆ ಲೀಕಾಗಿ ಮನೆಯೆಲ್ಲ ಹಾಳಾಗುತ್ತೆ. ಸೀಲಿಂಗ್ ಎಲ್ಲ ಪೇಂಟಿಂಗ್ ಎಲ್ಲ ಉದುರೋದು, ಆಮೇಲೆ ಗೋಡೆಗಳೆಲ್ಲ ನೀರು ಇದಾಗಿರ್ಬೋದು ಆಗುತ್ತೆ. ಹಾಗಾಗಿ ಕ್ಲೀನಾಗಿ ಮಾಡಬೇಕು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಗೆರೆ ಥರ ಎಲ್ಲ ಕಾಣಿಸ್ಬೋದು. ಅದಕ್ಕಾಗಿ ನಮ್ಮ ಹುಡುಗ ಕ್ಲೀನಾಗಿ 2 ಸತಿ ಎಳಿತಾ ಇದ್ದಾರೆ. ಇದು 2ನೇ ಕೋಟಿಂಗ್ ಮಾಡ್ತಾಯಿದ್ದೀವಿ. 2ನೇ ಕೋಟಿಂಗ್ ಸ್ಟಾರ್ಟ್ ಆಗಿದೆ. 2ನೇ ಕೋಟಿಂಗ್ ಆದಮೇಲೆ ಅದು ಕೂಡ ಸ್ವಲ್ಪ ಮೊದಲನೇದಕ್ಕಿಂತ 2ನೇ ಕೋಟು ಸ್ವಲ್ಪ ಮಂದ ಇರುತ್ತೆ. ಯಾಕಂದರೆ ಕೋಟಿಂಗು ಆಲ್ರೆಡಿ ಮೊದಲನೇ ಕೋಟು ತಿಳಿ ಇರುತ್ತಲ್ಲ, ಚೆನ್ನಾಗಿ ಹೋಲ್ಗಳಲ್ಲೆಲ್ಲ ಚೆನ್ನಾಗಿ ಹೋಗಿ ಫಿಲ್ ಆಗಿರುತ್ತೆ. ಇದಕ್ಕಿಂತ ಸ್ವಲ್ಪ ಕೋಟಿಂಗ್ ಜಾಸ್ತಿ ಇರುತ್ತೆ. ಕೋಟಿಂಗ್ ಜಾಸ್ತಿ ಇರೋದರಿಂದ ಸ್ವಲ್ಪ ಕವರ್ ಆಗುತ್ತೆ ಚೆನ್ನಾಗಿ. ಹೋಲು ಅದು ಎಲ್ಲ ಫಿಲ್ ಆಗಿರುತ್ತೆ ಆಲ್ರೆಡಿ. ಇದು ಹೋಗಿ ಆ ಜಾಗದಲ್ಲೆಲ್ಲ ಸ್ವಲ್ಪ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಇದು 2ನೇ ಕೋಟ್ ಕೂಡ ಪಾಲಿಮರ್ ಸ್ವಲ್ಪ ಮಂದಾಗಿ ಮಿಕ್ಸಿಂಗ್ ಮಾಡ್ಕೋಬೇಕು. ಮಿಕ್ಸಿಂಗ್ ಮಾಡ್ಕೊಂಡಾದ್ಮೇಲೆ 2ನೇ ಕೋಟ್ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಕ್ಲೀನಾಗಿ ಎಲ್ಲಿ ಬಿಡದೆ ಇರೋ ಥರ ಕ್ಲೀನಾಗಿ ಎಳ್ಕೋಬೇಕು. ಮತ್ತು ಯಾರಾದರೂ ಮಾಡಿಸ್ಬೇಕಂತಿದ್ರೆ ಇದು ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ಯಾಕಂದರೆ ನಾವು ಕಳಪೆ ಥರ ಮಾಡಲ್ಲ. ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಎಲ್ಲ ಉಜ್ಜಿ ತಿಕ್ಕಿ ಎಲ್ಲ ಹಳೆಯದನ್ನೆಲ್ಲ ಇದ್ದರೆ ಅದನ್ನೆಲ್ಲ ಕೆರೆದು ಮಾಡ್ತೀವಿ. ಬಟ್ ನಾನು ಇನ್ನೂ ಜಾಸ್ತಿ ತೊಳೆಯೋದು ಅದೆಲ್ಲ ಇತ್ತು. ಬಟ್ ಅದನ್ನು ವೀಡಿಯೋ ಮಾಡಿಲ್ಲ. ಬಟ್ ಮಾಡಬೇಕಾಗಿತ್ತು, ಮಾಡಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಕ್ಲೀನಿಂಗ್ ಮಾಡೋದು, ನೀರು ಹಾಕಿ ತೊಳೆದು ಎಲ್ಲ ಉಜ್ಜಿ ಮಿಷನಿಂದ ಉಜ್ಜಿರೋದು ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀವಿ. ಬಟ್ ನಿಮ್ಗೆ ಯಾರಾದರೂ
ವಾಟರ್ ಪ್ರೂಫಿಂಗ್ ಮಾಡಿಸ್ಬೇಕಾದ್ರೆ ನಿಮ್ಮ ಮನೆಗೆ ಈ ಥರ ಮಾಡಿಸ್ಬೇಕು. ಫಸ್ಟು ಮೊದಲನೇ ಕೋಟು ಸ್ವಲ್ಪ ತೆಳುವಾಗಿರಬೇಕು. ಪಾಲಿಮರ್ ಮತ್ತು ಪೌಡ್ರ್ ಮಿಕ್ಸ್ ಮಾಡ್ಕೊಂಡು ಮಾಡಿಸ್ಬೇಕು. ಚೆನ್ನಾಗಿರೋ ಕ್ವಾಲಿಟಿ ಮೆಟೀರಿಯಲ್ ಯಾವುದು ಕಂಪ್ನಿ ಯಾವುದಂತಂದರೆ MOK ಯೂಸ್ ಮಾಡೋದು ಬೆಟರ್. ಬಟ್ ಇದು ಎಲ್ಲ ಚೆನ್ನಾಗಿ ಬಂದಿದೆ. ಬಟ್ ಮುಂಚೆ ಯಾರೋ ಮಾಡಿಬಿಟ್ಟು ಹೋಗಿದ್ರಂತೆ. ಅದು 1 ಇಯರಲ್ಲಿ ಇದು ಶನಿವಾರ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರು ಅವರು. ಅವ್ರಿಗೆ ನಾವು ಮಾಡಿಕೊಡ್ತಾಯಿದ್ವಿ. ನಮ್ಮ ಕೆಲಸ ಎಲ್ಲ ಇವರೇ ಬಿಟ್ರೆ ಅವ್ರು ಆಗಬೇಡ ಅಂತಾರೆ. ಅವರೆಲ್ಲ ನೋಡಿದ್ದಾರೆ. ಚಲೋ ಇತ್ತು ಎಲ್ಲ ಇರೋದು ನೋಡಿಬಿಟ್ಟು ಪರವಾಗಿಲ್ಲ ನಾವು ಮಾಡಿಸ್ತೀವಿ ಅಂತೇಳಿ ಮಾಡಿಸ್ತಾಯಿದ್ದಾರೆ. ಇವಾಗ ನಾವು 3ನೇ ಕೋಟಿಂಗ್ ಫೈನಲ್ ಕೋಟಿಂಗ್ ಮಾಡ್ತಾಯಿದ್ದೀವಿ. ಕಷ್ಟ ಆದ ಕೆಲಸ ಯಾವ ಸಿಗ್ಲಾರ್ದ್ರೆ ಏನು ಯಾವ್ದಾನ ಆಯ್ತು ಅಂತಾರೆ. ಜಾಸ್ತಿ ಆಡಿಸ್ಬೇಡ ಆಡಿಸ್ದಾಗೆ ಕಿತ್ಕೊಂಬಾರ ಥರ ಬರುತ್ತೆ. ಬಟ್ ಎಲ್ಲ ಡ್ರೈ ಆದಮೇಲೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಜಾಸ್ತಿನೇ ಮಂದ ಇರುತ್ತೆ. ಅಲ್ಲಿ ನೋಡ್ತಾ ಇರ್ಬೋದು ನೀವು. ಅವರು ರೋಲಿಂಗ್ ಎಲ್ಲ ತಳ್ಬೇಕಾದ್ರೆ ಮುಂದೆ ಎಷ್ಟು ಮೆಟೀರಿಯಲ್ ಗಟ್ಟಿಯಾಗಿ ಹೋಗ್ತಾ ಇರುತ್ತೆ. ತುಂಬ ತೆಳುವಾಗಿದ್ದರೆ ಇದಾಗಲ್ಲ. ಫಸ್ಟ್ ಕೋಟಿಂಗ್ ಮಾತ್ರ ತೆಳುವಾಗಿರಬೇಕು. 2ನೇ ಕೋಟಿಂಗ್ ಸ್ವಲ್ಪ ಮಂದ ಇರಬೇಕು. 3ನೇ ಕೋಟಿಂಗ್ ಫುಲ್ ಮಂದ ಇರಬೇಕು. ಹಾಗಾಗಿ ನಾವು ಚೆನ್ನಾಗಿ ಮಾಡಿಕೊಡ್ತೀವಿ. ಯಾರಾದರೂ ಮಾಡಿಸಿದ್ರೆ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದು 3ನೇ ಕೋಟು ಫೈನಲ್ ಕೋಟಿಂಗ್. ಈ ಥರ ಫಿನಿಶಿಂಗ್ ಬರುತ್ತೆ. ಮಂದವಾಗಿ ಮೆಟೀರಿಯಲ್ ಹಾಕ್ಬಿಟ್ಟು ಮಾಡಬೇಕು. ಇಲ್ಲ ಅರ್ಧ ಮಾಡಿಬಿಟ್ಟು ನಾವು ತೆಳುವಾಗಿ ಮಿಕ್ಸಿಂಗ್ ಮಾಡಿ ಮೆಟೀರಿಯಲ್ ಉಳಿಸ್ಕೊಂಡು ಮಾಡ್ಕೊಡಲ್ಲ, ಕ್ಲೀನಾಗಿ ಮಾಡಿಕೊಡ್ತೀವಿ. ನೋಡಿ ಯಾವ ಥರ ಇದೆ ಅಂತ. ಈ ಥರ ಎಲ್ಲ ಫಿನಿಶಿಂಗ್ ಬರುತ್ತೆ ಫೈನಲ್ ಫಿನಿಶಿಂಗು. ಇದು ಫಸ್ಟು ಮೊದಲನೇ ದಿನ ನಾವೆಲ್ಲ ಕ್ಲೀನಿಂಗ್ ಮಾಡಿ ಎಲ್ಲ ಉಜ್ಜಿ ತೊಳೆದು ರೆಡಿ ಮಾಡ್ಕೊಂಡು ತಿರ್ಗಾ ದಿನ ಬಂದು ಅದೆಲ್ಲ ಡ್ರೈ ಆಗಿರುತ್ತೆ. 1 ದಿನ ಬಿಡಬೇಕು. ತೊಳೆದಾದ್ಮೇಲೆ ಎಲ್ಲ ಚೆನ್ನಾಗಿ ಕೇರ್ದು ಉಜ್ಜಿ ಮಿಷಿನಿಂದ ಎಲ್ಲ ಉಜ್ಜಿಬಿಟ್ಟು ಎಲ್ಲ ಗುಡಿಸಿ ಎಲ್ಲ ಧೂಳೆಲ್ಲ ತೆಗೆದು ಆಮೇಲೆ ನಾವು ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದಾದ್ಮೇಲೆ ಅದು 1 ನೈಟ್ ಫುಲ್ ಎಲ್ಲ